ಲೋಕಸಭಾ ಅಖಾಡ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ಲೋಕ ಗೆಲ್ಲುವುದಕ್ಕೆ ಸಜ್ಜಾಗ್ತಿರುವ ಬಿಜೆಪಿಗೆ ತಮಿಳುನಾಡು ಮತ್ತು ಮಹಾರಾಷ್ಟ್ರದಲ್ಲಿ ಮತ್ತಷ್ಟು ಬಲ ಸಿಕ್ಕಿದೆ. ತಮಿಳುನಾಡಿನಲ್ಲಿ ಬೇರೂರುವುದಕ್ಕೆ ಪ್ರಯತ್ನಿಸ್ತಾ ಇರುವ ಬಿಜೆಪಿ ಜೊತೆಗೂಡಿ ಕಣಕ್ಕಿಳಿಯೋದಕ್ಕೆ ಪಿಎಂಕೆ ಪಟ್ಟಾಲಿ ಮಕ್ಕಳ ಕಚ್ಚಿ ಪಕ್ಷ ನಿರ್ಧರಿಸಿದೆ. ಪಿಎಂಕೆ ಇದುವರೆಗೂ ಎಐಎಡಿಎಂಕೆ ಜೊತೆಯಲ್ಲಿದ್ದು ಇದೀಗ ಬಿಜೆಪಿ ಪಾಳೆಯ ಸೇರಿದೆ. ಇನ್ನೊಂದು ಕಡೆ ಮಹಾರಾಷ್ಟ್ರದಲ್ಲಿ ರಾಜ್ ಠಾಕ್ರೆ ನೇತೃತ್ವದ ಎಂಎನ್ಎಸ್ ಕೂಡ ಎನ್ಡಿಎ ಮೈತ್ರಿಕೂಟ ಸೇರೋದಕ್ಕೆ ನಿರ್ಧರಿಸಿದೆ. ಬಿಜೆಪಿ ನಾಯಕರು ಮತ್ತು ರಾಜ್ ಠಾಕ್ರೆ ನಡುವೆ ಮಾತುಕತೆ ನಡೆದಿದ್ದು ಎಂಎಸ್ಎನ್ಗೆ ಒಂದು ಸ್ಥಾನ ಬಿಟ್ಟುಕೊಡೋದಕ್ಕೆ ಸಮ್ಮತಿಸಲಾಗಿದೆ. ಲೋಕಸಭಾ ಅಖಾಡ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ಲೋಕ ಗೆಲ್ಲುವುದಕ್ಕೆ ಸಜ್ಜಾಗ್ತಿರುವ ಬಿಜೆಪಿಗೆ ತಮಿಳುನಾಡು ಮತ್ತು ಮಹಾರಾಷ್ಟ್ರದಲ್ಲಿ ಮತ್ತಷ್ಟು ಬಲ ಸಿಕ್ಕಿದೆ. ತಮಿಳುನಾಡಿನಲ್ಲಿ ಬೇರೂರುವುದಕ್ಕೆ ಪ್ರಯತ್ನಿಸ್ತಾ ಇರುವ ಬಿಜೆಪಿ ಜೊತೆಗೂಡಿ ಕಣಕ್ಕಿಳಿಯೋದಕ್ಕೆ ಪಿಎಂಕೆ ಪಟ್ಟಾಲಿ ಮಕ್ಕಳ ಕಚ್ಚಿ ಪಕ್ಷ ನಿರ್ಧರಿಸಿದೆ. ಪಿಎಂಕೆ ಇದುವರೆಗೂ ಎಐಎಡಿಎಂಕೆ ಜೊತೆಯಲ್ಲಿದ್ದು ಇದೀಗ ಬಿಜೆಪಿ ಪಾಳೆಯ ಸೇರಿದೆ. ಇನ್ನೊಂದು ಕಡೆ ಮಹಾರಾಷ್ಟ್ರದಲ್ಲಿ ರಾಜ್ ಠಾಕ್ರೆ ನೇತೃತ್ವದ ಎಂಎನ್ಎಸ್ ಕೂಡ ಎನ್ಡಿಎ ಮೈತ್ರಿಕೂಟ ಸೇರೋದಕ್ಕೆ ನಿರ್ಧರಿಸಿದೆ. ಬಿಜೆಪಿ ನಾಯಕರು ಮತ್ತು ರಾಜ್ ಠಾಕ್ರೆ ನಡುವೆ ಮಾತುಕತೆ ನಡೆದಿದ್ದು ಎಂಎಸ್ಎನ್ಗೆ ಒಂದು ಸ್ಥಾನ ಬಿಟ್ಟುಕೊಡೋದಕ್ಕೆ ಸಮ್ಮತಿಸಲಾಗಿದೆ. ಲೋಕಸಭಾ ಅಖಾಡ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ಲೋಕ ಗೆಲ್ಲುವುದಕ್ಕೆ ಸಜ್ಜಾಗ್ತಿರುವ ಬಿಜೆಪಿಗೆ ತಮಿಳುನಾಡು ಮತ್ತು ಮಹಾರಾಷ್ಟ್ರದಲ್ಲಿ ಮತ್ತಷ್ಟು ಬಲ ಸಿಕ್ಕಿದೆ. ತಮಿಳುನಾಡಿನಲ್ಲಿ ಬೇರೂರುವುದಕ್ಕೆ ಪ್ರಯತ್ನಿಸ್ತಾ ಇರುವ ಬಿಜೆಪಿ ಜೊತೆಗೂಡಿ ಕಣಕ್ಕಿಳಿಯೋದಕ್ಕೆ ಪಿಎಂಕೆ ಪಟ್ಟಾಲಿ ಮಕ್ಕಳ ಕಚ್ಚಿ ಪಕ್ಷ ನಿರ್ಧರಿಸಿದೆ. ಪಿಎಂಕೆ ಇದುವರೆಗೂ ಎಐಎಡಿಎಂಕೆ ಜೊತೆಯಲ್ಲಿದ್ದು ಇದೀಗ ಬಿಜೆಪಿ ಪಾಳೆಯ ಸೇರಿದೆ. ಇನ್ನೊಂದು ಕಡೆ ಮಹಾರಾಷ್ಟ್ರದಲ್ಲಿ ರಾಜ್ ಠಾಕ್ರೆ ನೇತೃತ್ವದ ಎಂಎನ್ಎಸ್ ಕೂಡ ಎನ್ಡಿಎ ಮೈತ್ರಿಕೂಟ ಸೇರೋದಕ್ಕೆ ನಿರ್ಧರಿಸಿದೆ. ಬಿಜೆಪಿ ನಾಯಕರು ಮತ್ತು ರಾಜ್ ಠಾಕ್ರೆ ನಡುವೆ ಮಾತುಕತೆ ನಡೆದಿದ್ದು ಎಂಎಸ್ಎನ್ಗೆ ಒಂದು ಸ್ಥಾನ ಬಿಟ್ಟುಕೊಡೋದಕ್ಕೆ ಸಮ್ಮತಿಸಲಾಗಿದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.